ನಿಮ್ಮ ಮಕ್ಕಳ ಬಾಯಾಗಿಂತರನು ಭಾಳ ಜಾಸ್ತಿ ಲಾರ ಬರಾಕ್ ಕುಂತೈತೆ ಏನ್ರಿ, ಯಾವಾಗಲೂ ನೀರು 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 ಬಸಿತಿರ್ತೈತಿ. ಸೊ ಇದ್ರಾಗ ಏನರ ಚಿಂತೆ ಮಾಡುವಂಥ ಟೆನ್ಷನ್ ಮಾಡುವಂಥ ವಿಷಯ ಐತೇನ್ರಿ? ಸೊ ನೋಡ್ರಿ, ಇದು ಯಾವುದೇ ರೀತಿ ಚಿಂತೆ ಮಾಡುವಂಥ ವಿಷಯ ಇರಂಗಿಲ್ಲ. ನಾವು ಜಾಸ್ತಿ ಸಣ್ಣ ಮಕ್ಳು ಏನಿರ್ತಾರೆ ನೋಡ್ರಿ, 3 ತಿಂಗಳಲ್ಲಿಂತ ಹಿಡ್ಕೊಂಡು 2 ವರ್ಷದ ಮಟ್ಟ ಮಕ್ಳು ಇರ್ತಾರಲ್ಲ, ಅವ್ರ ಬಾಯಾಗಿಂತ್ರ ಜೊಲ್ ಯಾವಾಗಲೂ ಬೀಳ್ತಿರ್ತೈತೆ, ಹಿಂಗೆಲ್ಲ ತೊಯ್ದಿರ್ತೈತಿ, ಕುತ್ತಿಗೆ ತಳಿ ಎಲ್ಲ ಅದೆಲ್ಲ ಹೋಗಿ ಚಿಪ್ 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 ಆಗಿರ್ತೈತಿ. ಇದು ಎಲ್ಲ ನಾರ್ಮಲ್ ಡೆವಲಪ್ಮೆಂಟ್ ಫೇಸ್ನೇ ಆಗ್ತಿರ್ತೈತೆ ರೀ. ಇದ್ರ ಹೆದರ್ಕೊಳ್ಳೋ ಅಂಥ ವಿಷಯ ಏನೂ ಇರೋಂಗಿಲ್ಲ. ಸೊ ಇದು ಆಗಲಿಕ್ಕೆ ಕಾರಣ ಏನು ತಿಳ್ಕೊಳ್ಳೋಣ. ಒಂದನೇದ್ದು, ಮಕ್ಕಳಿಗೆ ಹಲ್ಲು ಬರೋ ಪ್ರಕ್ರಿಯೆ ಚಾಲೂ ಆಗಿರ್ತೈತಿ, ಟೀತಿಂಗ್ ಪ್ರೊಸೆಸ್ ಸ್ಟಾರ್ಟ್ ಆಗಿರ್ತೈತಲ್ಲ, ಅದರ ಸಂಬಂಧ ಈ ರೀತಿ ಆಗ್ತೈತಿ. ಎರಡನೇದ್ದು, ಮಕ್ಕಳಿಗೆ ಇಮ್ಮೆಚೂರ್ ಸ್ವಲೋಯಿಂಗ್ ಇರ್ತೈತಿ. ಅವ್ರದ್ದು ಏನು ಉಗುಳು ಐತಲ್ಲ, ಅದು ನುಂಗ್ಲಿಕ್ಕೆ ಅವ್ರದ್ದು ಇನ್ನೂ ಪ್ರೊಸೆಸ್ ಅಷ್ಟು ಮೆಚ್ಯೂರ್ ಆಗಿರಂಗಿಲ್ಲ, ಅದರ ಸಂಬಂಧ ಈ ರೀತಿ ಆಗ್ತಿರ್ತೈತಿ. ಮೂರನೇದ್ದು, ಎಕ್ಸೆಸಿವ್ ಸಲೈವ ಪ್ರೊಡಕ್ಷನ್, ಲಾರ ಭಾಳ ಜಾಸ್ತಿ ಉತ್ಪತ್ತಿ ಆಗ್ತಿರ್ತೈತಿ ರೀ ಈ ವಯಸ್ಸಿನಾಗ. ಸೊ ಪಾಪು ಏನಾರ ಬಾಯಾಗರ ನೀವು ಬಳ್ಳರ ಇಡಲಿ, ಇಲ್ಲ ಪಾಪು ತಂದರ ಬಳ್ಳಿ ಇಟ್ಕೊಂಡು ಹಿಂಗೆ ಚಿಪ್ತಾ ಇರಲಿ, ಇಲ್ಲ ಏನಾರ ಬೇರೆ ಆಬ್ಜೆಕ್ಟ್ ಬಾಯಾಗ ಇಟ್ಕೊಡ್ಲಿ, ಅದರಲ್ಲಿ ಬಹಳ ಜಾಸ್ತಿ ಲಾಲ್ ಪ್ರೊಡಕ್ಷನ್ ಆಗ್ತಿರ್ತೈತಿ. ಇಮ್ಮೆಚ್ಯೂರ್ ಸ್ವಾಲೋಯಿಂಗ್ ಇರೋ ಸಂಬಂಧ ಅದನ್ನು ಅವರು ನುಂಗ್ಲಿಕ್ಕೆ ಆಗಂಗಿಲ್ಲ, ಅದ್ರ ಸಂಬಂಧ ಅದೆಲ್ಲ ಹೊರಗೆ ಬಸಿತಿರ್ತೈತಿ ರೀ. ಇದು ನಾರ್ಮಲ್ ಡೆವಲಪ್ಮೆಂಟ್ ಫೇಸ್ನಾಗ ಬರ್ತೈತಿ, ಹೆದರ್ಕೊಳ್ಳೋ ವಿಷಯ ಏನೂ ಇರೋಂಗಿಲ್ಲ. ನಿಮ್ಮ ಮಕ್ಕಳಿಗೆ 2 ವರ್ಷ ಆದಮೇಲೆ ಕೂಡ ಇದೇ ರೀತಿ ಸಮಸ್ಯೆ ಕಾಡ್ತಾ ಇದೆ ಅಂದರೆ ಡಾಕ್ಟರ್ಗೆ ಭೇಟಿ ನೀಡಿ ಇದ್ರಿಗೆ ಏನಿದೆ ಏನಿಲ್ಲ ಇದ್ರ ಚಿಕಿತ್ಸೆ ಪಡ್ಕೋರಿ. ಧನ್ಯವಾದಗಳು.